ನೋಡಿ ಈ ಡಿಸೈನ್ ಕುಚ್ಚು ಕಟ್ಟೋದಕ್ಕೆ ಈ ಥರ ಬಿಡಿಸ್ಬೇಕು. ಮತ್ತು ನೋಡಿ ಈ ಥರ ಬಿಡಿಸು 3 mm ಬೀಡ್ಸು, ಸಿಲ್ಕ್ ಥ್ರೆಡ್ಡು, ಜರಿ ಥ್ರೆಡ್ಡು, ಎಮ್ಮಿಂಗ್ ಸೂಜಿಗೆ ಸಿಲ್ಕ್ ಥ್ರೆಡ್ಡು 4 ಎಳೆ ಹಾಕ್ಕೊಡಿ. 2 ಕಡೆ ಹೋಗಿ 8 ಎಳೆ ಆಗ್ತೈತೆ. ಜರಿ ಥ್ರೆಡ್ಡು ಎಮ್ಮಿಂಗ್ ನೀಡಿಗೆ 1 ಎಳೆ ಹಾಕ್ಕೊಳ್ಳಿ. ಇದು ಕುಚ್ಚು ಕಟ್ಟೋ ಸೂಜಿ. ಇದಕ್ಕೆ ನೋಡಿ ಕುಚ್ಚಿದು 50 ಎಳೆ ಹಾಕ್ಕೊಂಡು ಗಮ್ ಹಾಕಿ ನೋಡಿ ಇದು ನೋಡಿ ಈ ಹೋಲಲ್ಲಿ ಒಳಗಡೆ ಹಾಕ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ನೋಡಿ ಈ ರೀತಿ ಎಮ್ಮಿಂಗ್ ಸೂಜಿ ಇದೆಯಲ್ಲ ಅದನ್ನು ಈ ಥರ ಎಳ್ಕೊಂಡು ಒಂದು ಲಾಕು, ಮತ್ತು ಇನ್ನೊಂದು ಲಾಕ್ ಮಾಡಿ, ಮತ್ತು ಇನ್ನೊಂದು ಸರಿ ಹೇಳ್ಕೊಳ್ಳಿ. ಸ್ಟಿಪ್ಪಾಗಿರ್ತೈತೆ. ಇವಾಗ ಇದ್ರೊಳಗಡೆ ಬೀಡ್ಸ್ ಹಾಕಬೇಕು. ಮೊದಲು 3 mm ಬೀಡು ಒಂದು, 3 mm ಬೀಡು ಒಂದು, ಈ ಥರ ಫ್ಲವರ್ ಇದೆಯಲ್ವ ಅದು ಒಂದು, ಅದರೊಳಗಡೆ ರೋಸ್ ಫ್ಲವರ್ ಒಂದು, ಮತ್ತು ಅದ್ರ ಮೇಲೆ ಮತ್ತೆ ಈ ಥರ ಫ್ಲವರ್ ಇದೆಯಲ್ವ ಅದೊಂದು ನೋಡಿ ಈ ರೀತಿ ಬರ್ತೈತೆ. ಮತ್ತು ಒಂದು ಶುಗರ್ ಬೀಡು ಅದು ಮುಂದೆ ಬದಿರೋದಕ್ಕೆ ಟೈಟಾಗಿ ಹಿಡ್ಕೊಂಡು ಒಂದು ನಾಟ್ ಹಾಕ್ಕೊಳ್ಳಿ. ಸ್ಟಿಫಾಗಿರ್ಬೇಕು ನಾಟೊಂದು. ಇನ್ನೊಂದು ಸೈಡು ಸೇಮ್ ಅದೇ ರೀತಿ ಬೀಡ್ಸ್ ಹಾಕ್ಕೊಳ್ಳಿ. ನೋಡಿ ಈ ದಾರ ಎರಡೂ ಸೇರಿಸಿ ನೋಡಿ ಇಲ್ಲಿ ಸ್ಟಿಫಾಗಿ ಕುಚ್ಚು ಹಾಕೋದಕ್ಕೆ ಟೈಟಾಗಿ ಗಂಟು ಹಾಕಿ, ಇಲ್ಲಾಂದರೆ ನಾಟ್ ಹಾಕಿ ನೀವು. ಈ ಥರ 3 ಗಂಟು ಹಾಕಿದಾದ್ಮೇಲೆ ನಾವಿವಾಗ ಕುಚ್ಚು ಹಾಕೋಣ. ಈ ಕುಚ್ಚಿಗೆ ದಾರ ರೆಡಿ ಮಾಡಿದ್ರಲ್ಲ ನೋಡಿ 50 ಎಳೆ. ನಿಮಗೆ ಇನ್ನೂ ಸ್ವಲ್ಪ ದಪ್ಪ ಬೇಕು, ಕುಚ್ಚು ಮಂದ ಕಾಣಿಸ್ಬೇಕು ದಪ್ಪ ಅಂತಂದರೆ 60 ಇಲ್ಲ 70 ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣಿಸ್ತೈತೆ ನೀಟಾಗಿ. ನೋಡಿ ಈ ರೀತಿ ಇದರೊಳಗಡೆ ಇದೆಯಲ್ವ ಇದರೊಳಗಡೆ ಈ ರೀತಿ ಸೇರಿಸಿ ಮೇಲೆ ತೆಗಿರಿ. ಈ ರೀತಿ ಎಂಡಿಗೆ ಬರಬೇಕು ನೋಡಿ. ಇದು ಎಂಡಿಗೆ ಬಂದ ಮೇಲೆ 2 ದಾರನೂ ಸ್ಟಿಪ್ಪಾಗಿ ಇಟ್ಕೊಳ್ಳಿ. ಈ 3 mm ಬೀಡ್ಸ್ ಕಾಣಿಸ್ಬೇಕು, 3 mm ಕಾಣಿಸ್ಬೇಕು. ಅದು ಕುಚ್ಚು ಒಳಗಡೆ ಹೋಗಬಾರ್ದು. 3 mm ಕಾಣಿಸೋ ಥರ ಈ ರೀತಿ ಟೈಟಾಗಿ ಇಟ್ಕೊಂಡು ಜರಿ ಥ್ರೆಡ್ಡಿಂದ ಲಾಕ್ ಮಾಡಿ ನೋಡಿ ಈ ರೀತಿ. ಇಲ್ಲಿ ಲಾಸ್ಟಲ್ಲಿ ಗಂಟು ಹಾಕಿರಬೇಕು. ಗಂಟು ಹಾಕಿದ್ದೆಲ್ಲ ಮುಡಿ ಅದರೊಳಗಡೆ ಎಳ್ಕೊಂಡು ನೋಡಿ ಈ ರೀತಿ. ಈ ಗಂಟು ಹಿಂದೆ ಹೋಗೋ ರೀತಿ ನೋಡ್ಕೊಳ್ಳಿ. ಮತ್ತು 2 ರೌಂಡ್ ಅದೇ ರೀತಿ ಹಾಕ್ಕೊಂಡು ನಾಟ್ ಹಾಕಬೇಕು. ಈ ರೀತಿ 2 ರೌಂಡ್ ಆಯಿತು. 3 ರೌಂಡ್ ಹಾಕಿ ಈ ರೀತಿ ಆದಮೇಲೆ ಈ ದಾರ ಇದೆಯಲ್ಲ ಮೇಲೆ ಇಲ್ಲಿದೆಯಲ್ವ ಇದ್ರೊಳಗಡೆ ಈ ರೀತಿ ಎಳ್ಕೊಂಡು ನಿಧಾನವಾಗಿ ನೋಡಿ ಈ ರೀತಿ ಎಳೀರಿ. ಈ ರೀತಿ ಹೇಳಿ ನಿಮಗೆ ಎಷ್ಟು ಬೇಕು ಕುಚ್ಚು ಅಷ್ಟು ಉದ್ದ ಮಾಡಿಕೊಂಡು ಕಟ್ ಮಾಡಬೇಕು. ನೋಡಿ ಇನ್ನೂ ಒಂದು ತೋರಿಸ್ತೀನಿ. ಫಸ್ಟು ಶುಗರ್ ಬೀಡ್ಸು, ಒಂದು ಫ್ಲವರು, ಮತ್ತು ಈ ರೀತಿ ರೋಸ್ ಹೂವು ಒಂದು, ಮತ್ತು ಇನ್ನೊಂದು ಫ್ಲವರು ಅದ್ರ ಮೇಲೆ ನೋಡಿ ಈ ರೀತಿ ಹಾಕಿ, ಮತ್ತು ಒಂದು 3 mm ಬೀಡ್ಸು ನೋಡಿ ಇಷ್ಟು. ಮತ್ತು ಈಗ ಇಲ್ಲಿ ನಾಟ್ ಹಾಕಿ ಗಂಟು ಹಾಕಿ ಟೈಟಾಗಿ ಬಿಡಿಸು ಲೂಸ್ ಆಗದೆ ಇರಲಿ ಅಂತ 2 ರೆಡಿ ಮಾಡಿ ಮಧ್ಯದಲ್ಲಿ ಸ್ಟಿಫಾಗಿ ಕುಚ್ಚು ಹಾಕೋದಕ್ಕೆ ಒಂದು ಗಂಟು ಹಾಕ್ಕೊಳ್ಳಿ. ನೋಡಿ ಈ ರೀತಿ ಒಂದು 2-3 ಹಾಕಿ ಸ್ಟಿಫಾಗಿರ್ತೈತೆ. ಆಮೇಲೆ ಕುಚ್ಚು ಹಾಕೋದು ಅದಕ್ಕೆ ನೋಡಿ ಮಧ್ಯದಲ್ಲಿ ಈ ರೀತಿ ಹಿಡ್ಕೊಂಡು ಸಣ್ಣ ಬೀಡ್ಸ್ ಇವಿದ್ದೇವಲ್ಲ ಅವು ಕಾಣಬೇಕು. ನೋಡಿ ಈ ರೀತಿ ಸ್ಟಿಫಾಗಿ ಇಟ್ಕೊಂಡಿವು. ನೋಡಿ ಇದು ಸ್ವಲ್ಪ ಅಗಲಾಗಿದೆ. ನಿಮ್ಗೆ ಲೂಸ್ ಬೇಕು ಅಂತ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ, ಇಲ್ಲ ಈ ಥರ ಚಿಕ್ಕದಾಗಿ ಬೇಕಂದರೆ ಚಿಕ್ಕದಾಗಿ ಹಾಕ್ಕೊಳ್ಳಿ. ನಿಮ್ಗೆ 2 ರೀತಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ. ನಿಮ್ಗೆ ಹತ್ತಿರ ಬೇಕು ಅಂದರೆ ಹತ್ತಿರ ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ದೂರ ಇರಲಿ ಅಂತಂದರೆ ನೋಡಿ ಈ ರೀತಿ ದೂರ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಜರಿ ಥ್ರೆಡ್ಡಲ್ಲಿ ಲಾಕ್ ಮಾಡಿ 2 ಗಂಟೆ ಹಾಕ್ಕೊಳ್ಳಿ. 2 ರೌಂಡ್ ಹಾಕ್ಕೊಂಡು ಈ ಸೂಜಿ ಇದೆಯಲ್ವ ಈ ಜರಿ ಥ್ರೆಡ್ ಮೇಲೆ ಇಂದ ನೋಡಿ ರೀತಿ ಒಳಗಡೆ ಸೂಜಿನ ಹಾಕ್ಕೊಂಡು
ಈ ರೀತಿ ಎಳ್ಕೊಳ್ಳಿ. ಎಳ್ಕೊಂಡು ನಿಮಗೆ ಕುಚ್ಚು 1 ಇಂಚ್ ಬೇಕಾ 1.5 ಇಂಚ್ ಬೇಕಾ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಕುಚ್ಚನ್ನ ಕಟ್ ಮಾಡಿ ಅಷ್ಟೇ. ನೋಡಿ ಈ ರೀತಿ ಸೀರೆಗೆಲ್ಲ ಹಾಕಿದ್ರೆ ನೀಟಾಗಿ ಕಾಣಿಸ್ತೈತೆ.